ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 13/2/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನ ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಇಲ್ಲಿ ನೀವು ಯಾವುದೇ ಆಡಂಬರ ಮಾಡಬಾರದು. ತಮ್ಮ ಹೊಸ ರಾಜಧಾನಿಯ ಹೆಮ್ಮೆಯಲ್ಲಿರಬೇಕು ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಶಿವ ತಂದೆಯವರೇ ಶ್ರೀಮತವನ್ನು ಕೊಟ್ಟು ಶ್ರೇಷ್ಠ ಧರ್ಮ ಹಾಗೂ ಶ್ರೇಷ್ಠ ದೈವಿ ಕರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. ಅಂದ್ರೆ ಹೊಸ ಯುಗವನ್ನ ಸ್ಥಾಪನೆ ಮಾಡ್ತಾರೆ. ಮೂರನೇದು, ಸದಾ ಸ್ಮೃತಿ ಇರಲಿ, ನಾವು ಒಂದೇ ಮತ, ಒಂದೇ ರಾಜ್ಯ, ಒಂದೇ ಧರ್ಮದ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೇವೆ ಎಂದು ನಮಗೆ ಸ್ಮೃತಿ ಇರಬೇಕು, ನೆನಪಿರಬೇಕು. ಬಾಬಾರವರು ನಮಗೆ ಶ್ರೀಮತವನ್ನು ಕೊಟ್ಬಿಟ್ಟು ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಮತ, ಈ ರಾಜ್ಯದ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ನಾಲ್ಕನೇದು, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿ 4 ಕಡೆಗಳ ಎಲ್ಲ ಕಡೆಗಳ ಸೇವೆಯನ್ನ ಹ್ಯಾಂಡಲ್ ಮಾಡುವಂತಹ ಸಿದ್ಧಿ ಸ್ವರೂಪ ಆತ್ಮಗಳಾಗಿರಿ. 5ನೇದು, ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ತಮ್ಮ ಸಹಜಯೋಗಿ ಜೀವನವಾಗಿದೆ. 5 ಬಿಂದುಗಳು: ಹೊಸ ರಾಜಧಾನಿ, ಶ್ರೀಮತ, ನಿಮಿತ್ತ, ಕರ್ಮಾತೀತ ಸ್ಥಿತಿ, ಸಹಜ ಯೋಗಿ ಜೀವನ. ಇಂದಿನ ಚಿಂತನೆ: ನಾನು ಆತ್ಮ, ಸಹಜ ಯೋಗಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಬಾರವರ ಪ್ರೀತಿಯ ಮಗು ಆಗಿದ್ದೇನೆ. ನಾನು ಆತ್ಮ, ನನ್ನ ಮನೆ ಪರಂಧಾಮ. ನಾನು ಪರಂಧಾಮದಿಂದ ಈ ಸೃಷ್ಟಿ ಬಂದ್ಬಿಟ್ಟು ಈ ಸೃಷ್ಟಿಯ ನಾಟಕದಲ್ಲಿ ಶರೀರ ಎಂಬ ಉಡುಪನ್ನು ಧರಿಸಿಕೊಂಡು ಪಾತ್ರ ಮಾಡ್ತಾ ಇದ್ದೀನಿ. ಪಾತ್ರ ಮಾಡ್ತಾ ಮಾಡ್ತಾ ಸತ್ಯುಗ ಮುಗಿಸಿದೆ, ತ್ರೇತಾಯುಗ ಮುಗಿಸಿದ್ದೀನಿ, ದ್ವಾಪರಯುಗ ಮುಗಿಸಿದ್ದೀನಿ. ಈಗ ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆದಿಯ ಸಮಯ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ನಾನು ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಸ್ವಯಂ ನಿರಾಕಾರ ಶಿವ ಬಾಬಾ, ಸಾಕಾರ ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ಬಂದು ನಾವೆಲ್ಲ ಮಕ್ಕಳನ್ನ ತಮ್ಮ ಪ್ರೀತಿಯ ಮಡಿಲಿನಲ್ಲಿ ಇರಿಸಿಕೊಂಡು ನಮಗೆ ಸತ್ಯ, ಜ್ಞಾನ ಮತ್ತು ಯೋಗವನ್ನ ಕಲಿಸಿ ಹೊಸ ರಾಜಧಾನಿಯನ್ನ ಪುನಃ ಸ್ಥಾಪನೆ ಮಾಡ್ತಿದ್ದಾರೆ. ನಮಗಿದು ಸದಾ ನಶೆ ಇರಬೇಕು. ನಾನು ಸದಾ ನಶೆ ಇಟ್ಕೊಳ್ತೇನೆ. ನಾನು ಹೊಸ ರಾಜಧಾನಿಯ ಮಾಲೀಕನಾಗ್ತೇನೆ. ಶಿವಬಾಬರವರು ನಮಗಾಗಿ ಹೊಸ ಯುಗವನ್ನೇ ಸ್ಥಾಪನೆ ಮಾಡುತ್ತಿದ್ದಾರೆ. ನನಗೆ ಸತ್ಯ ಶಿಕ್ಷಣ ಕೊಡುತ್ತಿದ್ದಾರೆ. ತಂದೆ, ನಾನೆಷ್ಟು ಭಾಗ್ಯಶಾಲಿ, ನೀವು ನನಗಾಗಿ ಬಂದು ಸತ್ಯ, ಜ್ಞಾನ ಮತ್ತು ಸಹಜ ಯೋಗವನ್ನು ಕಲಿಸಿ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಶಿವಬಾಬಾ, ನಾನು ಸದಾ ನಿಮ್ಮ ಶ್ರೀಮತದಂತೆ ನಡೆಯುತ್ತೇನೆ. ತಂದೆ, ನೀವು ನಮಗೆ ಶ್ರೀಮತವನ್ನು ಕೊಟ್ಟು ಶ್ರೇಷ್ಠ ಧರ್ಮ ಹಾಗೂ ಶ್ರೇಷ್ಠ ದೈವಿ ಕರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದೀರಿ. ಜಗತ್ತಿನಲ್ಲಿ ಯಾರೂ ಮಾಡಲು ಸಾಧ್ಯವಾಗದೇ ಇರುವ ಸರ್ವಶ್ರೇಷ್ಠ ಕಾರ್ಯ. ಪರಮಾತ್ಮ, ತಾವು ಇಂಥ ಮಹಾನ್ ಕಾರ್ಯವನ್ನು ಮಾಡುತ್ತಿದ್ದೀರಿ. ನಾನು ಆತ್ಮ, ನಿಮ್ಮ ಪ್ರೀತಿಯ ಮಗು, ಸದಾ ನಿಮ್ಮ ಶ್ರೀಮತದ ಹಾಗೆ ನಡೆದು ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಸಹಕಾರಿಯಾಗಿರುವ ನಾನು ನಿಮ್ಮ ಪ್ರೀತಿಯ ಮಗು, ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ. ತಂದೆ, ತಾವು ಸ್ಥಾಪನೆ ಮಾಡುವ ಒಂದೇ ಮತ, ಒಂದೇ ಧರ್ಮ, ಒಂದೇ ರಾಜ್ಯದ ಸ್ಥಾಪನೆ ಮಾಡುತ್ತಿದ್ದೀರಿ. ಇದರ ಸ್ಮೃತಿಯಲ್ಲಿರುತ್ತೇನೆ, ಹೆಮ್ಮೆಯಲ್ಲಿರುತ್ತೇನೆ. ನಾನೂ ಸಹ ನಿಮ್ಮ ಕಾರ್ಯದಲ್ಲಿ
ನಿಮಿತ್ತನಾಗಿ ಕಾರ್ಯ ಮಾಡುತ್ತೇನೆ. ನಾನು ಆತ್ಮ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತನಾಗಿ ವಿಶ್ವದ 4 ಕಡೆಗಳ ಎಲ್ಲ ಸೇವೆಯನ್ನ ಹ್ಯಾಂಡಲ್ ಮಾಡುವಂತಹ ಸಿದ್ಧಿ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಸಿದ್ಧಿ ಸ್ವರೂಪ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮುಖಾಂತರ ವಿಶ್ವದ ಅನೇಕ ಆತ್ಮಗಳಿಗೆ ದಿವ್ಯ ಸಂದೇಶವನ್ನು ನೀಡುವ ನಾನು ಸಿದ್ಧಿ ಸ್ವರೂಪ ಆತ್ಮನೇ ಆಗಿದ್ದೇನೆ. ಕರ್ಮಾತೀತ ಸ್ಥಿತಿಯನ್ನು ಅನುಭವ ಮಾಡುವ, ಕರ್ಮದ ಜಗತ್ತಲ್ಲಿದ್ದರೂ ಸಹ ಕರ್ಮ ಮತ್ತು ಕರ್ಮದ ಬಂಧನಗಳಿಂದ ಮುಕ್ತ ನ್ಯಾರೇ ಹಾಗೂ ಪ್ರಭುವಿನ ಪ್ರೀತಿಗೆ ಪಾತ್ರನಾಗಿರುವ ನಾನು ಕರ್ಮಾತೀತ ಸ್ಥಿತಿ ಅನುಭವ ಮಾಡುವ ಆತ್ಮನೇ ಆಗಿದ್ದೇನೆ. ನಾನು ಆತ್ಮ ತಂದೆ, ನಿಮ್ಮ ಪ್ರೀತಿಯ ಪಾಲನೆಯ ಸ್ವರೂಪ. ನಾನು ಸಹಜ ಯೋಗಿ ಜೀವನ ನಡೆಸುತ್ತೇನೆ. ನಾನು ಸಹಜ ಯೋಗಿ ಆಗಿದ್ದೇನೆ. ಸದಾ ನಿಮ್ಮ ನಿರಂತರ ನೆನಪಿನಲ್ಲಿದ್ದು ನಿಮ್ಮ ಸಂದೇಶವನ್ನು ವಿಶ್ವದ ಎಲ್ಲ ಆತ್ಮಗಳಿಗೆ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕಗಳಲ್ಲಿ ನೀಡುತ್ತಾ ನಿಮ್ಮ ಹೆಸರನ್ನು ಜಗತ್ತಲ್ಲಿ ಪ್ರಖ್ಯಾತಗೊಳಿಸುವ ನಾನು ನಿಮ್ಮ ಪ್ರೀತಿಯ ಮಗು ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಪರಮಧಾಮ ನಿವಾಸಿ, ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು. ನಾನು ಆತ್ಮ ಪರಂಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಯೂ ಸಹ ಬಿಂದು, ನಾನೂ ಸಹ ಬಿಂದು. ನಾನು ಶಾಂತ ಸ್ವರೂಪ, ಶಾಂತಿ ಸಾಗರ ಶಿವ ತಂದೆಯ ಮಗು, ಶಾಂತಿಧಾಮ ನಿವಾಸಿಯಾಗಿದ್ದೇನೆ. ಆತ್ಮ ಪರಮಾತ್ಮ ಪರಮಧಾಮ, ನಾನು, ನನ್ನ ತಂದೆ ಹಾಗೂ ನನ್ನ ಮನೆ. ಓಂ ಶಾಂತಿ.